ಕೇವಲ 8 ನಿಮಿಷಗಳು ಆ ವಿಮಾನ ಹಾರಿತು, ಬಿತ್ತು. ಆದರೆ ಎಷ್ಟೋ ಪ್ರಾಣ ಪಕ್ಷಿಗಳು ಹಾರಿ ಹೋದವು. ಫ್ರೆಂಡ್ಸ್, ಗುರುವಾರ ಜೂನ್ 12, 2025ರಂದು ಅಹಮದಾಬಾದದಿಂದ ಲಂಡನ್ನಿಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಬೋಯಿಂಗ್ 787 ಡ್ರೀಮ್ ಲೈನರ್ ಸುಮಾರು 11 ವರ್ಷದ ಹಳೆಯದು ಎನ್ನಲಾದ ವಿಮಾನ ಏಕಾಏಕಿ ಮಧ್ಯಾಹ್ನ ಸುಮಾರು 1 ಗಂಟೆ 38 ನಿಮಿಷಕ್ಕೆ ತಾಂತ್ರಿಕ ದೋಷದ ಕಾರಣದಿಂದ ಟೇಕಪ್ ಆಗುವ ಸಮಯದಲ್ಲಿ ಅಹಮದಾಬಾದದ ಮೆಘಾನಿ ಎಂಬ ನಗರದಲ್ಲಿ ಅಪಘಾತಕ್ಕೀಡಾಯಿತು. ಸೂತ್ರಗಳ ಪ್ರಕಾರ ವಿಮಾನ ಅಧಿಕ ಎತ್ತರದಲ್ಲಿ ಹಾರಿರಲಿಲ್ಲ. ಡಬಲ್ ಇಂಜನ್ನದ ಆ ವಿಮಾನದಲ್ಲಿ ಇಂಧನವೂ ಅತ್ಯಧಿಕ ಇತ್ತಂತೆ. ಆ ವಿಮಾನ ಏರ್ಪೋರ್ಟ್ದಿಂದ ಸುಮಾರು 400 ಫೀಟ್ ಎತ್ತರದಲ್ಲಿ ಇತ್ತಂತೆ. ಆಮೇಲೆ ಬರೀ 8 ನಿಮಿಷಗಳವರೆಗೆ ಪ್ಲೇನ್ ಸಿಗ್ನಲ್ ಆ್ಯಕ್ಟಿವ್ ಆಗಿರೋದು ಕಂಡುಬಂತಂತೆ. ನಂತರ 1 ಗಂಟೆ 40 ನಿಮಿಷಕ್ಕೆ ಆ ವಿಮಾನ ದುರಂತಕ್ಕೀಡಾಗಿದೆ. ಪಾಪ, ವಿಮಾನದಲ್ಲಿ ಒಟ್ಟಾರೆ 742 ಪ್ಯಾಸೆಂಜರ್ಸ್, 2 ಪೈಲಟ್, 10 ಜನ ಕ್ರೂ ಮೆಂಬರ್ಸ್ ಇದ್ದರೆಂದು ಹೇಳಲಾಗಿದೆ. ಇನ್ನೂ ಸ್ವಲ್ಪ ಬಿಡಿಸಿ ಹೇಳಬೇಕಂದ್ರೆ ವಿಮಾನದಲ್ಲಿ 7 ಜನ ಪುರ್ತಗಾಲಿ, 1 ಕೆನಡಾ ಹಾಗೂ 57 ಜನ ಬ್ರಿಟಿಷರ ಜೊತೆಗೆ ಭಾರತೀಯರೂ ಇದ್ದರು. ಇದರಲ್ಲಿ ರಮೇಶ್ ವಿಶ್ವಾಸ್ ಕುಮಾರ್ ಎಂಬ ಯಾತ್ರಿಕನನ್ನು ಬಿಟ್ಟರೆ ಆ ದುರಂತದಲ್ಲಿ ಮಾಜಿ ಮಂತ್ರಿ ರೂಪಾನಿಯವರ ಜೊತೆಗೆ ಎಲ್ಲರೂ ಮೃತಪಟ್ಟಿದ್ದಾರೆ. ಚಮತ್ಕಾರವೋ ಅಥವಾ ಅದೃಷ್ಟವೋ, ರಮೇಶ್ ವಿಶ್ವಾಸ್ ಕುಮಾರ್ ಎಂಬವರು ಯಮನ ಮೃತ್ಯುಪಾಶದಿಂದ ಬಚಾವಾಗಿದ್ದಾರೆ. ಅಷ್ಟೇ ಅಲ್ಲ, ಆ ವಿಮಾನ ಮೆಡಿಕಲ್ ಕಾಲೇಜಿನ ಮೆಸ್ ಬಿಲ್ಡಿಂಗಿಗೆ ಅಪ್ಪಳಿಸಿ ಪತನಗೊಂಡಿದೆ. ನೋಡಿ, ಎಂಥ ಹೃದಯ ವಿದ್ರಾಹಕ ದೃಶ್ಯಗಳು. ಎದೆ ಜಲ್ಲನ್ನುತ್ತೇರಿ, ಆತ್ಮ ನಡುಗುತ್ತೆ. ಆ ಗಳಿಗೆಯಲ್ಲಿ ಹೇಗಾಗಿರಬಾರ್ದು? ಗುರುತೇ ಸಿಗಲಾರದಷ್ಟು ದೇಹಗಳು ಸುಟ್ಟು ಕರಕಲಾಗಿವೆ. ಫ್ರೆಂಡ್ಸ್, ಈ ಜೀವನದಲ್ಲಿ ಏನಿದೆ? ಮಣ್ಣಿನಿಂದಾದ ತನು, ಮಸ್ತಿಯಿಂದ ಕೂಡಿದ ಮನ, ಕ್ಷಣಿಕ ಜೀವನ, ಇಷ್ಟೇ ಅಲ್ಲವೇ ನಮ್ಮ ಗುರುತು? ಜೀವ ಇರೋ ತನಕವಷ್ಟೇ ಜೀವನ. ಆ ಜೀವನ ಹೇಗೆ ಎಂಡ್ ಆಗುತ್ತೋ, ಯಾವಾಗ ಎಂಡ್ ಆಗುತ್ತೋ, ಎಲ್ಲಿ ಎಂಡ್ ಆಗುತ್ತೋ, ಯಾರು ಯಾವ ಪರಿಸ್ಥಿತಿಯಲ್ಲಿ ಜೀವನವನ್ನು ಕಳೆದುಕೊಳ್ಳಬೇಕಾಗುತ್ತೋ ಯಾರೂ ಬಲ್ಲವರಿಲ್ಲ. ಮಣ್ಣಿನಿಂದಾದ ದೇಹವೆಂಬ ಗಡಿಗೆ ಒಂದಿನ ಚೂರು ಚೂರು ಆಗಿ ಹೋಗೋದು ಅನ್ನುವುದೇ ಸತ್ಯ. ಫ್ರೆಂಡ್ಸ್, ಈ ವಿಡಿಯೋ ನೋಡಿ ಲೈಕ್ ಕೊಡಿ ಅಂತ ನಾನು ಹೇಳಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ನೀವು ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಬರೆದರೆ ಸಾಕು. ಓಂ ಶಾಂತಿ.